ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಮ್ಯಾಕ್ರೋನಿ ಮಾಡೋದು ಹೇಗಂತ ತೋರಿಸ್ತೀನಿ. ಅದಕ್ಕೆ 2 ಈರುಳ್ಳಿ, 2 ಟೊಮಾಟೊ ಚಿಕ್ಕದು ಹೆಚ್ಕೊಂಡಿಟ್ಟಿದ್ದೀನಿ ಆಗಲೇ ಸಣ್ಣಗೆ. ಇದಕ್ಕೆ ಗರಂ ಮಸಾಲ, ಖಾರದ ಪೌಡ್ರು, ಅರಿಶಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ಹಾಕಬೇಕು. ಈಗ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಇದಕ್ಕೇನು ಜೀರಿಗೆ ಸಾಸಿವೆ ಹಾಕೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟಾಗಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಮ್ಯಾಕ್ರೋನಿ. ನೋಡಿ, ಮೊದಲು ಶುಂಠಿ ವಾಸನೆ ಹೋಗೋ ಹಾಗೆ ಸ್ವಲ್ಪ ಹುರ್ಕೊಳ್ಬೇಕು, ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕು. ನೋಡಿ, ಈರುಳ್ಳಿ ಹಾಕ್ಕೊಳ್ತೀನಿ ಇವಾಗ. ನೋಡಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ, ನಮಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ. ಇದು ಗೋಧಿ ಹಿಟ್ಟಿಂದೆಲ್ಲ ಹೆಲ್ತಿಗೆ ಕೂಡ ಪರವಾಗಿಲ್ಲ, ಒಳ್ಳೆಯದು. ನೋಡಿ, ಇದಕ್ಕೆ ಟೊಮೆಟೊ ಹಾಕಿದ್ದೀನಿ. 2 ಟೊಮೆಟೊ ಚಿಕ್ಕದು ಹೆಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನಂತರ ಅದಕ್ಕೆಲ್ಲ ಅರಿಶಿನ ಪುಡಿ ಎಲ್ಲ ಹಾಕಬೇಕು. ನೋಡಿ, ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನೋಡಿ. ಆಮೇಲೆ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೇಕು ಸ್ವಲ್ಪ. ನೋಡಿ, ಅರಿಶಿನ ಪುಡಿ ಹಾಕಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತಿನ ನಂತರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಕುದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಈ ಮ್ಯಾಕ್ರೋನಿ, ಇದನ್ನು ಹಾಕಬೇಕು. ನೋಡಿ, ಹಾಕ್ಕೊಳ್ತೀನಿ ಈಗ. ನೋಡಿ, ವಿಸಿಲು ಒಂದು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗೆ ಆಗಿದೆ, ಪರವಾಗಿಲ್ಲ. ಮ್ಯಾಕ್ರೋನಿ ಹಾಕ್ಕೊಂಡು ಒಂದು ದೊಡ್ಡ ಗ್ಲಾಸಿಂದ ಮ್ಯಾಕ್ರೋನಿ ಹಾಕ್ಕೊಂಡು ಅದಕ್ಕೆ ಅದಕ್ಕೆ ಮುಳುಗೋ ಹಾಗೆ ನೀರು ಹಾಕಿ ಕುದಿಸಿಟ್ಟಿದ್ದೀನಿ. ಕುಕ್ಕರಲ್ಲಿ 3 ವಿಸಿಲ್ ಆದರೆ ಸಾಕು, 2 ಆದ್ರೂ ಪರವಾಗಿಲ್ಲ, ಆಗುತ್ತೆ. ನೋಡಿ, ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು. ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ ಇದರಿಂದ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಖಾರದ ಪೌಡ್ರ್ ಹಾಕ್ಕೊಂಡಿಲ್ಲ, ಖಾರ ಆಗಿಬಿಡುತ್ತೆ ಅಂತ. ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ನಲ್ಲ, ಇನ್ನೊಂದು ಸ್ವಲ್ಪ ಹಾಕಿದೆ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮೆತ್ತಗಿದ್ರೂ ಕೂಡ ತುಂಬ ಟೇಸ್ಟಿಯಾಗಿದೆ ಇದು ಮ್ಯಾಕ್ರೋನಿ. ನೀವು ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಮುಚ್ಚಿಟ್ಬಿಟ್ಟೆ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡಬೇಕು. ನಂತರ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ. ಟೇಸ್ಟ್ ನೋಡ್ತೀನಿ, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಹಾಗೆ ನಿನ್ನೆ ಟಿಫನ್ಗೆ ಆಲೂಗಡ್ಡೆ ಪಲ್ಯ ಮಾಡಿದ್ವಿ, ಇಬ್ಬರಿಗಾಗೋಷ್ಟು ಮಾಡಿದ್ವಿ ಅಷ್ಟೇ, ಸ್ವಲ್ಪನೇ. ನೋಡಿ, ಒಂದು ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನಂತರ ಒಂದು ಹೆಚ್ಚಿಟ್ಟೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಷ್ಟೇ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಂತರ ಅರಿಶಿನ ಪುಡಿ ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿದೆ.
ನಂತರ 2 ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ ಅಷ್ಟೇ. ನಾನು ಹೆಚ್ಚಿ ಕುದಿಸಿ ಇಟ್ಟಿದ್ದೀನಿ ಕುಕ್ಕರಲ್ಲಿ. 3 ವಿಸಿಲ್ ಹೊಡಿಸ್ಬೇಕು. ಆಮೇಲೆ ಸಿಪ್ಪೆ ತೆಗೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೆಚ್ಕೊಂಡು. 2 ಆಲೂಗಡ್ಡೆ ಮತ್ತು ಸುಮ್ಮನೆ ಜಾಸ್ತಿ ಪಲ್ಯ ಮಾಡಿದರೆ ಉಳಿದ್ಬಿಡುತ್ತೆ ಅಂತ 2 ಮಾಡಿದ್ದು. ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ನೋಡಿ ಅದಕ್ಕೆ ಪಲ್ಯಕ್ಕೆ. ನೋಡಿ 2 ಆಲೂಗಡ್ಡೆ ಹೆಚ್ಚಿದ್ನಲ್ಲ ಅದನ್ನು, ಚಿಕ್ಕ 2 ಆಲೂಗಡ್ಡೆ ಸಾಕು, ಇಬ್ಬರಿಗೂ ಆರಾಮಾಗಿ ಆಗುತ್ತೆ. ಇನ್ನೂ ಉಳಿಯುತ್ತೆ ಸ್ವಲ್ಪ. ದೋಸೆ ಜೊತೆಗೆ ತಿನ್ನೋಕ್ಕೆ ಮಾಡಿದ್ದೆ. ನೋಡಿ ಸಾಕು ಇಷ್ಟೇ, ಇಬ್ಬರು ಆರಾಮಾಗಿ ತಿನ್ಬೋದು. ಮೇಲೆ ಕೊತ್ತಂಬರಿ ಹಾಕಿದ್ದೀನಿ ನೋಡಿ. ಆಲೂಗಡ್ಡೆ ಪಲ್ಯ ಹೇಗೆ ಮಾಡಿದರೂ ತುಂಬ ಟೇಸ್ಟಿಯಾಗೇ ಬರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ಆಲೂಗಡ್ಡೆ ತಿನ್ನೋಕ್ಕೆ. ನೋಡಿ ಆಲೂಗಡ್ಡೆ ಆಯ್ತಲ್ಲ. ಈಗ ದೋಸೆ ಹಿಟ್ಟು ಮಿಕ್ಸಿ ಮಾಡಿಟ್ಟದ್ದು ಮೊನ್ನೆ ಪಡ್ಡು ಮಾಡಿದ್ವಿ, ಅದೇ ಹಿಟ್ಟು ಉಳಿದಿತ್ತು, ಅದು ಈಗ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹಂಚಿಟ್ಟಿದ್ದೀನಿ ನೋಡಿ. ಅದಕ್ಕೆ ಆಯಿಲ್ ಹಚ್ಚಿ ಮೇಲೆ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿ ನಂತರ ದೋಸೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಸ್ವಲ್ಪ ಸುಟ್ಟ ಮೇಲೆ ತಿರುವು ಹಾಕಬೇಕು. ಸ್ವಲ್ಪ ಮೇಲೆ ಆಯಿಲ್ ಹಾಕಬೇಕು, ಇಲ್ಲಾಂದರೆ ಒಣ ಒಣ ಅನಿಸುತ್ತೆ ದೋಸೆ. ನೋಡಿ ಸುಡ್ತಾ ಇದೆ ನೋಡಿ, ಕೆಂಪಗೆ ಕಾಣಿಸ್ತಾ ಇದೆಯಲ್ಲ. ಈಗ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನಾನು ಇದಕ್ಕೆ ಆಲೂಗಡ್ಡೆ ಪಲ್ಯ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಮಧ್ಯ ಹೋಟೆಲಲ್ಲಿ ಹಾಕ್ತಾರಲ್ಲ ಹಾಗೆ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದಕ್ಕೆ ಆಲೂಗಡ್ಡೆ ಪಲ್ಯ ಹಾಕಿದೆ, ನಂತರ ಫೋಲ್ಡ್ ಮಾಡ್ತೀನಿ. ಈ ಹೋಟೆಲೆಲ್ಲ ಹಿಂಗೆ ಮಾಡೋದು ನೋಡಿ. ಆ ಹೋಟೆಲಲ್ಲಿ ಏನಂದರೆ ಜಾಸ್ತಿ ಬೆಣ್ಣೆ ತುಪ್ಪ ಅಥವಾ ಏನಾದ್ರು ಹಾಕಿರ್ತಾರೆ, ಅದಕ್ಕೆ ಅಷ್ಟು ಟೇಸ್ಟ್ ಬೇರೆ ಆಗಿ ಒಂದೇ ದೋಸೆ ತಿಂದರೆ ಹೆವಿ ಆಗಿಬಿಡುತ್ತೆ. ಹೋಟೆಲಲ್ಲಿ ಜಾಸ್ತಿ ತುಪ್ಪ ಅಥವಾ ಬೆಣ್ಣೆ ಹಾಕಿರ್ತಾರೆ. ನೋಡಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಕಮ್ಮಿ ಅಂತ ಹಾಕ್ಕೊಂಡೆ. ಚಟ್ನಿ ಮಾಡಿರಲಿಲ್ಲ ಇವತ್ತು, ನಿನ್ನೆ ಬರೀ ಆಲೂಗಡ್ಡೆ ಪಲ್ಯ ಮಾತ್ರ ಮಾಡಿದ್ದೆ ದೋಸೆಗೆ. ಅದು ನಮ್ಮ ಮಗಳಿಗೆ ಕೊಟ್ಟೆ. ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಕಲರ್ ಚೇಂಜ್ ಆಯಿತು. ಫೋಲ್ಡ್ ಮಾಡ್ತೀನಿ ಈಗ. ಆಲೂಗಡ್ಡೆ ಪಲ್ಯ ಮಧ್ಯೆ ಏನು ಹಾಕಿಲ್ಲ. ನಂತರ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ನಾನು. ನೋಡಿ ತುಂಬಾ ಚೆನ್ನಾಗಾಗಿದೆ. ನೋಡಿ ಆಲೂಗಡ್ಡೆ ಪಲ್ಯ. ನಂತರ ಒಂದು ಸ್ವಲ್ಪ ಬಟರ್ ಹಾಕ್ಕೊಳ್ತೀನಿ ನಾನು. ಬಟರ್ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ದೋಸೆ. ಒಳ್ಳೆ ಮಸಾಲೆ ದೋಸೆ ಥರ ತುಂಬ ಚೆನ್ನಾಗಿರುತ್ತೆ. ಬಟರ್ ಹಾಕ್ಕೊಂಡ್ರೆ ನೋಡಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇದಕ್ಕೆ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಟೇಸ್ಟ್ ನೋಡ್ತೀನಿ. ನೋಡಿ ದೋಸೆ ಬಟರು ಮತ್ತು ಆಲೂಗಡ್ಡೆ ಪಲ್ಯ ಸೂಪರಾಗಿದೆ. ಇದು ಒಂದು ತಿಂದರೆ ಹೆವಿ ಅನಿಸ್ಬಿಡುತ್ತೆ. ನೋಡಿ ಟೇಸ್ಟ್ ನೋಡ್ತೀನಿ. ಬೆಣ್ಣೆ ತಾನ ಬಿಸಿ ಇದೆಯಲ್ಲ ದೋಸೆ ಕರಗುತ್ತೆ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.